ಹಾಯ್! ಇವತ್ತು ನಾನು ಮಖಾನ ಸ್ವೀಟ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಮಖಾನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಬಿಟ್ಟು, ಅದಾದ ನಂತರ ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕ್ಕೊಂಡು, ಅದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕಿ, ಅದನ್ನು ಫುಲ್ ಗಟ್ಟಿ ಪಾಕ ಬರೆಸ್ಕೊಂಡು, ಅದಾದ ನಂತರ ಮಖಾನನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡಿದರೆ ಮಖಾನ ಸ್ವೀಟ್ ರೆಡಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೊಂದು ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಕೂಡ ಹೌದು. ಇದ್ರ ಜೊತೆಗೆ ನಾನು ಮಸಾಲ ಕಡುಬನ್ನ ಮಾಡ್ಕೊಂಡಿದ್ದೆ. ಮಸಾಲ ಕಡುಬು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇದರ ಪೂರ್ತಿ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಖಂಡಿತ ಹೋಗಿ ಚೆಕ್ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದನ್ನೆಲ್ಲ ಒಂದು ಸಾರಿ ಟ್ರೈ ಮಾಡಿ. ಅನುಜ್ ಸ್ನ್ಯಾಕ್ಸಿಗೆ ನಾನು ಪಪ್ಪಾಯ ಮತ್ತು ಕ್ಯಾಶ್ಯೂ ನಟ್ ಇಟ್ಟಿದ್ದೆ. ಲಂಚಿಗೆ ಮಸಾಲ ಕಡುಬು, ಮಖಾನ ಸ್ವೀಟ್ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿನ ಇಟ್ಟಿದ್ದೆ. ಇದ್ರ ಜೊತೆ ನಾನು ಮೀಶೋಯಿಂದ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೆ. ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ.